ಆಗರ್ಭ ಶ್ರೀಮಂತರಾದ ರಘುರಾಯರು ಹಾಗೂ ಸುಶೀಲಮ್ಮ ದಂಪತಿಗಳಿಗೆ ಬಹಳ ಕಾಲ ಮಕ್ಕಳಿಲ್ಲದೆ ಕುಟುಂಬದ ನಾಗನಿಗೆ ಹರಿಸಿಕೊಂಡು ಹುಟ್ಟಿದವಳೆ ಸುಬ್ಬುಲಕ್ಷ್ಮಿ. ಸುಬ್ಬುಲಕ್ಷ್ಮಿ ಹುಟ್ಟಿದ ಒಳ್ಳೆಯ ಮುಹೂರ್ತದಿಂದಲೋ ಏನೋ ಸುಶೀಲ ಇನ್ನೊಂದು ಬಸಿರಾಗಿ ನಾಗರಾಜನಿಗೆ ಜನ್ಮವಿತ್ತರು. ಅಂಗಳದ ತುದಿಯಲ್ಲಿ ಕಟ್ಟಿದ್ದ ಜೋಕಾಲಿ ಜೀಕುತ್ತಿದ್ದ ಸುಬ್ಬುಲಕ್ಷ್ಮಿಗೆ ಒಳಗಿನಿಂದ ಅಮ್ಮ ಕರೆದುದು ಕೇಳಿಸದೇ ಇದ್ದಾಗ ಒಳಗೆ ಸಾಂಬಾರು ತಿರುವುತ್ತಿದ್ದ ಸೌಟಿನೊಂದಿಗೇ ಹೊರಬಂದು, ಸುಬ್ಬಿ ಬಾರೆ, ಅಪ್ಪನ ಪೂಜೆಗೆ ಅಣಿ ಮಾಡು ಅಂದಾಗಲೇ ಸುಬ್ಬಿ ತನ್ನ ಕನಸಿನ ಲೋಕದಿಂದ ಹೊರಬಂದದ್ದು. ಬೇಗ ಬೇಗನೆ ಮನೆ ಒಳಗೆ ಹೋಗಿ ತಂದೆಯ ಪೂಜೆಗೆ ಕೋಣೆಯ ನೆಲ ಒರೆಸಿ ರಂಗೋಲಿ ಹಾಕಿ ದೀಪ ಹಚ್ಚಿಟ್ಟು ಆರತಿಗೆ ರೆಡಿ ಮಾಡಿಟ್ಟು ಬಂದಾಗ ರಘುರಾಯರು ಸುಶೀಲರೊಂದಿಗೆ ಪಿಸು ಮಾತಿನಲ್ಲಿ ಹೇಳುತ್ತಿರುವುದು ಕಿವಿಗೆ ಬಿತ್ತು. ನಾಳೆ ತಿಮ್ಮಪ್ಪಯ್ಯನವರು ಸಂಸಾರ ಸಮೇತ ನಮ್ಮ ಮನೆಗೆ ಸುಬ್ಬಿಯನ್ನು ನೋಡಲು ಬರುವವರಿದ್ದಾರೆ. ನೀನು ಅವಳಿಗೊಂದು ಚಂದದ ಸೀರೆ ಉಡಿಸಿ ತಯಾರು ಮಾಡು ಅಂತ. ಸುಬ್ಬಿಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಸಂಜೆ ಆಚೆ ಮನೆ ಶಾರದೆಯಲ್ಲಿ ಕೇಳಿ ತಿಳಿದುಕೋಬೇಕು ಅಂದುಕೊಂಡ್ಳು. ಸುಬ್ಬಿ ಸ್ನೇಹಿತೆ ಶಾರದೆ ಸುಬ್ಬಿಗಿಂತ ಸ್ವಲ್ಪ ದೊಡ್ಡವಳು. 5ನೇ ಕ್ಲಾಸು ಓದಿ ಶಾಲೆ ಬಿಟ್ಟಿದ್ದಳು. ಸುಬ್ಬಿ 6ನೇ ಕ್ಲಾಸ್ ತನಕ ಓದಿದ ಕೂಡಲೇ ರಘುರಾಯರು, ಪುಟ್ಟಿ ನೀನು ಮನೆ ಲೆಕ್ಕ ಕನ್ನಡ ಬರೆದು ಓದಲು ಎಲ್ಲ ಕಲಿತಾಯ್ತಲ್ಲ, ಇನ್ನು ಶಾಲೆ ಸಾಕು ಅಂದರು. 1-2 ದಿನ ಶಾಲೆಗೆ ಸುಬ್ಬಿ ಬಾರದಿದ್ದನ್ನು ನೋಡಿ ಅದೇ ದಾರಿಯಲ್ಲಿ ಹೋಗುವಾಗ ಪುಟ್ಟಣ್ಣಯ್ಯ ಮೇಷ್ಟ್ರು ರಘುರಾಯರ ಮನೆಗೆ ಬಂದು ಹೇಳಿದರು, ರಾಯರೇ, ಸುಬ್ಬುಲಕ್ಷ್ಮಿ 7ನೇ ಕ್ಲಾಸ್ ಆದರೂ ಓದಿ ಮುಗಿಸಲಿ, ಓದಿನಲ್ಲಿ ಎಲ್ಲರಿಗಿಂತ ಮುಂದಿದ್ದಾಳೆ, ಜಾಣೆ ಆಕೆ ಅಂದರು. ಅದಕ್ಕೆ ರಾಯರು, ಅಯ್ಯೋ ಮೇಷ್ಟ್ರೆ, ಹೆಣ್ಣು ಮಕ್ಕಳು ಎಷ್ಟು ಓದಿದ್ರು ನಾಳೆ ಇನ್ನೊಬ್ಬರ ಮನೆ ಒಲೆ ಬೂದಿ ತೆಗಿಲಿಕ್ಕೆ ಹೋಗೋದು ತಪ್ಪುತ್ತಾ ಹೇಳಿ? ನನ್ನ ಮಗ ನಾಗರಾಜ ಎಷ್ಟು ಓದ್ತಾನೆ ಅಷ್ಟು ಓದಿಸ್ತೇನೆ ಅಂದರು. ಮೇಷ್ಟ್ರು ಸರಿ ಅಂತ ಹೊರಡುವಾಗ ಸುಶೀಲ ಆಗ ತಾನೇ ತಯಾರಿಸಿದ ಬಿಸಿ ಬಿಸಿ ಹಲಸಿನ ಹಣ್ಣಿನ ಕಡುಬು ಕಾಯಿ ಹಾಲಿನೊಂದಿಗೆ ತಂದಿತ್ತರು. ತಿನ್ನುತ್ತಾ ಮೇಷ್ಟ್ರು, ವಾಹ್, ಸುಶೀಲಮ್ಮನ ಕೈ ರುಚಿ ಅಮೃತ ಎಂದು ಹೊಗಳಿದರು. ಆಗ ರಘುರಾಯರು, ಅದೇ ನೋಡಿ ಹೆಂಗಸರಿಗೆ ಬೇಕಾದ ಕಲೆ ಎಂದರು ನಗುತ್ತಾ. ಅಂದು ಸಂಜೆ ಸುಬ್ಬಿ ಶಾರಿಯ ಮನೆಗೆ ಹೋಗಿ ತಮ್ಮ ಸಂಶಯವನ್ನು ಕೇಳಿದಳು. ಈಗಾಗಲೇ 1-2 ಗಂಡು ಬಂದು ನೋಡಿ ಹೋಗಿ ಆ ವಿಷಯ ತಿಳಿದಿದ್ದ ಶಾರದೆ, ನಿನಗೆ ಮದುವೆ ಮಾಡುವುದಕ್ಕೆ ಯೋಚಿಸಿ ಗಂಡಿನವರನ್ನು ಕರೆಸ್ತಿದ್ದಾರೆ ಅನ್ನಿಸುತ್ತೇ ಅಂದಳು. ಹೌದು, ನಿನ್ನನ್ನು ನೋಡಲು ಬಂದಿದ್ರು ಅಂದ್ಯಲ್ಲ, ಏನಾಯ್ತು ಅಂತ ಸುಬ್ಬಿ ಕೇಳಿದಕ್ಕೆ, ಗಂಡಿನವರು ಒಪ್ಪಿದ್ದಾರೆ, ಬರುವ ತಿಂಗಳು ನನಗೆ ಮದುವೆ ಮಾಡ್ತಾರಂತೆ ಅಂದಳು ಶಾರಿ. ಓ ಹೌದಾ, ಮದುವೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ, ಹೊಸ ಬಟ್ಟೆ, ಒಳ್ಳೆ ಊಟ, ವಾಲ್ಗ, ಮನೆ ತುಂಬ ನೆಂಟರು, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂದಕ್ಕೆ ಶಾರಿ ಹೇಳಿದಳು, ಅದೆಲ್ಲ ಆದಮೇಲೆ ನಾವು ಅವ್ರ ಮನೆಗೆ ಹೋಗ್ಬೇಕಂತಲ್ಲ, ಅಲ್ಲಿ ಅಮ್ಮ ಇರೋದಿಲ್ಲ, ಮಾತಾಡಲಿಕ್ಕೆ ನೀನಿರೋದಿಲ್ಲ, ಇನ್ನು ಅಲ್ಲಿ ಅವರೆಲ್ಲ ಹೇಗೋ ಏನೋ ಎಂಬ ಭಯ ನನಗೆ ಎಂದಳು ಶಾರದೆ. ಮರುದಿನ ಶಾನುಭೋಗ ತಿಮ್ಮಪ್ಪಯ್ಯ, ಅವರ ಹೆಂಡತಿ ಜಾನಕಿ, ಅವರ ಮಗ ಶ್ರೀನಿವಾಸ, ಅವನ ಚಿಕ್ಕ ತಮ್ಮ ಲಕ್ಷ್ಮೀಶ ಎಲ್ಲರೂ ರಘುರಾಯರ ಮನೆಗೆ ಹೆಣ್ಣು ನೋಡಲು ಬಂದರು. ಶೃಂಗೇರಿಯಲ್ಲಿ ವೇದಾಧ್ಯಯನ ಮಾಡುತ್ತಿದ್ದ ಶ್ರೀನಿವಾಸ ಮುಗಿಯಲು ಇನ್ನೂ 1 ವರ್ಷ ಬಾಕಿತ್ತು. ನವತರುಣ ಶ್ರೀನಿವಾಸನ ಮುಖದಲ್ಲಿ ಆಗಷ್ಟೇ ಮೀಸೆ ಚಿಗುರುತ್ತಿತ್ತು. ಮುದ್ದಾಗಿದ್ದ ಲಕ್ಷ್ಮಿಯನ್ನು ನೋಡಿದ್ದೇ ಸುಬ್ಬುಲಕ್ಷ್ಮಿ ಎಲ್ಲರಿಗೂ ಇಷ್ಟ ಆಗಿ, ಮಳೆಗಾಲ ಕಳೆದು ಮುಂದಿನ ಕಾರ್ತಿಕದಲ್ಲಿ ಮದುವೆ ಮಾಡಿಬಿಡೋದೇ ಎಂದು 2 ಕಡೆಯವರು ನಿಘಂಟು ಮಾಡಿಕೊಂಡ್ರು. ಅಂತೂ 2 ಮನೆಗಳಲ್ಲೂ ಮದುವೆ ತಯಾರಿ ಜೋರಾಗಿ ನಡೆಯತೊಡಗಿತು. ಹಪ್ಪಳ ಸಂಡಿಗೆ, ಬಂದವರಿಗೆ ಕೊಡಲು ಜರಿ ಅಂಟಿಸಿದ ರಟ್ಟಿನ ಕಲಾತ್ಮಕವಾದ ಅರಶಿನ ಕುಂಕುಮ ಬಟ್ಟಲು, ಹೂವು ಎಲ್ಲ ಸುಶೀಲಮ್ಮ ಹಾಗೂ ಶಾರದೆಯ ತಾಯಿ ಸೇರಿಕೊಂಡು ಮಾಡತೊಡಗಿದರೆ, ಗಂಡಸರು ಮದುವೆ ಜವಳಿ, ವಾಲಗ, ನೆಂಟ್ರಪಟ್ಟಿ, ಅಂಗಳಕ್ಕೆ ಮಣ್ಣು ಸೆಗಣಿ ಸೇರಿಸಿ ಅಲಂಕಾರ ಇತ್ಯಾದಿಗಳಲ್ಲಿ ಬ್ಯುಸಿಯಾದರು. ಶಾರದೆ ಮದುವೆಯಲ್ಲಿ ಬಿಡದಿ ಮನೆ ಸುಬ್ಬುಲಕ್ಷ್ಮಿದು. ಆಗೆಲ್ಲ 2 ದಿನದ ಮದುವೆ. ಮುಂಚಿನ ದಿನವೇ ನೆಂಟರೆಲ್ಲ ಬಂದು ಬಿಡದಿಯ ಮನೆಯಲ್ಲಿ ಇಳ್ಕೊಂಡ್ರು. ರಘುರಾಯರ ಮನೆಗೂ ಮದುವೆ ಮನೆ ಕಳೆ ಬಂತು. 2ನೇ ದಿನ ಮದುವೆಯಾಗಿ ಶಾರದೆ ಗಂಡಿನ ಮನೆಗೆ ಹೊರಡುವಾಗ ಎಲ್ಲರೂ ಕಣ್ಣೀರು ಹಾಕೋರೆ. ಸುಬ್ಬುಲಕ್ಷ್ಮಿಗೂ ದುಃಖ ಆಯಿತು. ಆದರೂ ಅಳ್ಬೇಡಿವೆ ಶಾರೇ ಎಂದು ಆಕೆ ಕಣ್ಣೀರು ಒರೆಸಿದಳು. ದಿಬ್ಬಣ ಗಂಡಿನ ಮನೆ ಕಡೆಗೆ ಸಾಗಿತು. ಆಡಿ ಆಡುತ್ತಾ ದಿನ ಕಳೆದು ಕಾರ್ತೀಕ ಮಾಸ ಬಂದು ಬಿಡ್ತು.
ಸುಬ್ಬುಲಕ್ಷ್ಮಿ ಮದುವೆ ಧಾಮ್ ಧೂಮ್ ಅಂತ ಮಾಡಿ ಮುಗಿಸಿದ ರಘುರಾಯರು ಹೆಣ್ಣೊಪ್ಪಿಸುವ ಶಾಸ್ತ್ರ ಶುರುವಾದ ಕೂಡಲೇ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಅವರನ್ನು ನೋಡಿ ಎಲ್ಲರೊಂದಿಗೆ ಸುಬ್ಬಿಗೂ ಕಣ್ಣಲ್ಲಿ ನೀರು ಬಂತು. ಶಾಸ್ತ್ರ ಮುಗಿಸಿ ಸುಬ್ಬಿ ಗಂಡನ ಮನೆಗೆ ಹೋದವಳು ಅಲ್ಲಿ 1 ತಿಂಗಳು ಇದ್ಲು. ರಜೆ ಮುಗಿದು ವೇದದ ತರಗತಿಗಳು ಆರಂಭವಾಗುವ ಹೊತ್ತಿಗೆ ಶ್ರೀನಿವಾಸ ಸುಬ್ಬಿಯನ್ನು ತವರಿಗೆ ಕರೆದು ತಂದು ಬಿಟ್ಟ. ತವರೂರಲ್ಲಿ ಸ್ನೇಹಿತೆ ಶಾರದೆ ಇಲ್ಲದೆ ಸ್ವಲ್ಪ ಬೇಸರವಾಗುತ್ತಿತ್ತು. ಆದರೆ ತಾಯಿ ಸುಶೀಲ ಮಾತ್ರ ಮಗಳು ಸುಬ್ಬಿಗೆ ಹಾಡು, ಹಾಸ್ಯ, ರಂಗೋಲಿ, ಚಿಕ್ಕ ಪುಟ್ಟ ಅಡುಗೆ ಮಾಡೋ ಕ್ರಮ ಇವನ್ನೆಲ್ಲ ಹೇಳಿಕೊಡುವುದರಲ್ಲೇ ಸಮಯ ಕಳೆತಿತ್ತು. 1 ವರ್ಷ ಎಂಬುದು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಕಳೆದು ಹೋಗಿ ಶ್ರೀನಿವಾಸ ಓದು ಮುಗಿಸಿ ಶೃಂಗೇರಿಯಿಂದ ಬಂದು ಬಿಟ್ಟ. ತನ್ನ ಮನೆಗೆ ಬಂದವನೇ ಅಲ್ಲಿಂದ ಹೊರಟು ರಘುರಾಯರ ಮನೆಗೆ ಬಂದ. ರಾಯರು ಸಂಭ್ರಮದ ಸ್ವಾಗತ ನೀಡಿ ಅಳಿಯನಿಗೆ ಔತಣದೂಟವನ್ನೇ ಮಾಡಿ ಬಡಿಸಿದ್ರು. 1 ವಾರ ಮಾವನ ಮನೆ ಆತಿಥ್ಯ ಮುಗಿಸಿದವ ತನ್ನ ಮನೆಯಲ್ಲಿ ನಡೆಯಲಿರುವ ಸತ್ಯನಾರಾಯಣ ಪೂಜೆಗೆ ಎಲ್ಲರನ್ನೂ ಆಹ್ವಾನಿಸಿ ಸುಬ್ಬಿಯನ್ನು ತನ್ನೊಂದಿಗೆ ಕಳಿಸಿಕೊಡುವಂತೆ ಕೇಳಿದ. ಅಳಿಯ ಹೇಳಿದ ಮೇಲೆ ಎರಡನೇ ಮಾತಾಡಲಿಕ್ಕಿಲ್ಲ. ಮತ್ತೇನೂ ಹೇಳದೆ ರಘುರಾಯರು ಸುಬ್ಬಿಯನ್ನು ಶ್ರೀನಿವಾಸನೊಂದಿಗೆ ಕಳಿಸಿಕೊಟ್ರು. ಸುಬ್ಬಿ ಒಳಗೊಳಗೆ ನಾಚಿಕೊಂಡರೂ ಅವಳಿಗೆ ಶ್ರೀನಿವಾಸನ ಸಹವಾಸ ಇಷ್ಟವಾಗತೊಡಗಿತ್ತು. ಗಂಡನ ಮನೆಗೆ ಬಂದ ಮೇಲೆ ಸುಬ್ಬಿಗೆ ದೊಡ್ಡವರ ಕಣ್ಣು ತಪ್ಪಿಸಿ ಶ್ರೀನಿಯ ಚಿಕ್ಕ ಪುಟ್ಟ ಕಣ್ಣು ಮುಚ್ಚಾಲೆ ಆಟ ಇಷ್ಟವಾಗತೊಡಗಿತ್ತು. ಒಬ್ಬರಿಗೊಬ್ಬರು ಹತ್ತಿರವಾಗುವಂತೆ ಮಾಡಿತ್ತು. ಶ್ರೀನಿಯ ಸಹವಾಸ ಸುಬ್ಬಿಗೆ ಇಷ್ಟವಾಯಿತು. ಆತ್ಮೀಯತೆ ಹೆಚ್ಚಿತ್ತು. ಪೂಜೆಗೆ ಬಂದಿದ್ದ ರಘುರಾಯರು ಸುಬ್ಬಿ 4 ದಿನ ತವರಲ್ಲಿ ಇರಲಿ, ಕಳಿಸಿಕೊಡಿ ಅಂದಾಗ ಸುಬ್ಬಿ ವಲ್ಲದ ಮನಸ್ಸಿನಲ್ಲೇ ತವರಿಗೆ ಹೊರಟಿದ್ದಳು. ಆಗ ಆಚಮನೆ ಶಾರದೆ ಬಶೀರಾಗಿ ಹೆರಿಗೆಗೆ ತವರಿಗೆ ಬಂದಿದ್ಲು. ಅವಳ ಜೊತೆ ಮಾತಾಡ್ತಾ ಸುಬ್ಬಿಗೆ ಸಮಯ ಹೋದದ್ದೇ ತಿಳಿದಿರಲಿಲ್ಲ. ದಿನ ತುಂಬಿದ ಶಾರದೆಗೆ ನೋವು ಕಾಣಿಸಿಕೊಂಡಿತು. ಹೆರಿಗೆ ಮಾಡಿಸಲು ನುರಿತ ಸೂಲಗಿತ್ತಿ ನರಸಿ ಬಂದಿದ್ಲು. ಆದರೆ ದುರದೃಷ್ಟವಶಾತ್ ಮಗು ಹೊಟ್ಟೆಯಲ್ಲೇ ಸತ್ತು ಶಾರೆಯು ಕೊನೆಯವರಿಸಿರು ಎಳೆದಳು. ಇದನ್ನು ನೋಡಿ ಸುಬ್ಬಿಗೆ ಬಹಳ ದೊಡ್ಡ ಆಘಾತವಾಯಿತು. ಶಾರಿಯ ಸಾವಿನ ದುಃಖ ಮರೆಯಲಾಗದೆ ಬೇಸರದಿಂದ ಇದ್ದ ಸುಬ್ಬಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಲು ಶ್ರೀನಿವಾಸ ಬಂದ. ಗಂಡನ ಮನೆಗೆ ಹೋದ ಮೇಲೆ ಗಂಡ, ಅತ್ತೆ, ಮಾವ ಎಲ್ಲರ ಪ್ರೀತಿ ವಾತ್ಸಲ್ಯದ ಹೊಳೆಯಲ್ಲಿ ಮೇಯುತ್ತಾ ಸುಬ್ಬಿ ಶಾರಿಯನ್ನು ಬಹುಮಟ್ಟಿಗೆ ಮರೆತಳು. ದಿನಗಳು ಉರುಳತೊಡಗಿದವು. ಸುಬ್ಬಿ ಶ್ರೀನಿವಂದಿಗೆ ಆಗಾಗ ತವರು ಮನೆಗೂ ಬಂದು ಹೋಗುತ್ತಾ ಇದ್ದಳು. ಹೀಗಿರುತ್ತಾ ಸುಬ್ಬಿ ತಮ್ಮ ನಾಗರಾಜನಿಗೂ ಮದುವೆ ಪ್ರಾಯ ಬಂದು ಹೆಣ್ಣು ಗೊತ್ತು ಮಾಡಿ ಮದುವೆ ನಿಶ್ಚಯಿಸಿದರು. ಆ ಮದುವೆಯಲ್ಲಿ ಸುಬ್ಬಿ ಶ್ರೀನಿ ಎಣೆವಕ್ಕಿಗಳಂತೆ ಓಡಾಡ್ತಿದ್ದದನ್ನು ಕಂಡ ಜನ ಶ್ರೀನಿವಾಸ ಪದ್ಮಾವತಿಯ ಜೋಡಿ ಇದ್ದ ಹಾಗಿದೆ ಎಂದು ಮಾತಾಡಿಕೊಂಡ್ರು. ಕಮಲ ರಘುರಾಯರ ಸೊಸೆಯಾಗಿ ಮನೆ ತುಂಬಿದಳು. ಹೊಸ ಸೊಸೆ ಬಂದ ಸ್ವಲ್ಪ ದಿನದಲ್ಲೇ ಸುಶೀಲ ಬಚ್ಚಲಲ್ಲಿ ಕಾಲು ಜಾರಿ ಬಿದ್ದು ಪೆಟ್ಟು ಮಾಡಿಕೊಂಡರು. ಅದೇ ನೆಪವಾಗಿ ಚಾಪೆ ಹಿಡಿದರು. ತಾಯಿಯ ಚಾಕರಿ ಮಾಡಲು ಸುಬ್ಬಿಯು ಬಂದಳು. 4-5 ತಿಂಗಳು ಏನೇನೋ ಔಷಧಗಳು ನಡೆದರೂ ಗುಣ ಕಾಣದೆ ಸುಶೀಲ ಇಹಲೋಕ ಬಿಟ್ಟು ಹೊರಟೇ ಹೋದರು. ಮನೆ ಗೋಳಿನ ಕಡಲಾಯಿತು. ಸುಶೀಲ ಹೋದ ಕೆಲವು ದಿನದ ಮೇಲೆ ಸುಬ್ಬುಲಕ್ಷ್ಮಿ ಅವಳ ಗಂಡನ ಮನೆಗೆ ಹೋದಳು. ಇತ್ತ ರಘುರಾಯರು ಆಘಾತ ತಡೆಯದೆ ಮಂಕಾಗಿ ಹೋದರು. ಊಟ ಮಾಡಿದ್ರು, ಬಿಟ್ರು, ವ್ಯತೆ ಹಿಡಿದು ಕೂತು ಬಿಟ್ರು. 1 ವರ್ಷ ಕಳೆದರೂ ರಘುರಾಯರ ಪರಿಸ್ಥಿತಿ ಸುಧಾರಿಸಲೇ ಇಲ್ಲ. ಹಾಗೆ ಒಂದಿನ ರಾತ್ರಿ ಮಲಗಿದ ರಾಯರು ಮೇಲೇಳಲೇ ಇಲ್ಲ. ಹಾಗೆಯೇ ಪರಲೋಕಕ್ಕೆ ಪ್ರಯಾಣ ಬೆಳೆಸಿದ್ರು. ತಂದೆಯ ಮರಣದ ವಾರ್ತೆ ಕೇಳಿ ಗರ ಬಡಿದವಳಂತಾದ ಸುಬ್ಬಿಯನ್ನು ಸಮಾಧಾನ ಮಾಡಿ ಶ್ರೀನಿವಾಸ ತವರು ಮನೆಗೆ ಕರೆತಂದ. ತಮ್ಮ ನಾಗರಾಜ ಅಕ್ಕ ಸುಬ್ಬಿಯನ್ನು ನೋಡಿ ಅಷ್ಟೊಂದು ಆಸ್ತಿ ತೋರಿಸಲಿಲ್ಲ. ತಂದೆ ತಾಯಿ ಒಟ್ಟೊಟ್ಟಿಗೆ ಹೋಗಿಬಿಟ್ರಲ್ಲ, ಆ ದುಃಖ ಇರಬಹುದು ಎಂದುಕೊಂಡಳು ಸುಬ್ಬಿ. ಆದರೆ ಅವನ ಹೆಂಡತಿ ಕಮಲ ಎಂದಿನಂತೆ ಸುಬ್ಬಿಯನ್ನು ಮಾತಾಡಿಸದಿದ್ದಾಗ ಸುಬ್ಬಿಗೆ ಸ್ವಲ್ಪ ಪೆಚ್ಚಾದದ್ದು ನಿಜ. ಹೇಗೂ ಬಂದಾಯ್ತಲ್ಲ ಎಂದುಕೊಂಡು ತಂದೆಯವರ ವೈಕುಂಠದವರೆಗಿನ ಕಾರ್ಯಗಳನ್ನೆಲ್ಲ ಮುಗಿಸಿ ಶ್ರೀನಿವಂದಿ ಗಂಡನ ಮನೆಗೆ ತೆರಳಿದಳು. ದಿನಗಳು ಆಡಿಯಾಡುತ್ತಾ ಓಡಿದವು. ಶ್ರೀನಿವಾಸನ ತಮ್ಮ ಲಕ್ಷ್ಮೀಶನಿಗೆ ಮದುವೆ ಗೊತ್ತಾಯಿತು. ಲಕ್ಷ್ಮೀಶ ಶ್ರೀನಿವಾಸನಂತೆ ವೇದಶಾಸ್ತ್ರ ಪಾರಂಗತನಾಗದೆ ಕಾಲೇಜು ಮೆಟ್ಟಿಲೆ ಹತ್ತಿದ್ದ. ಅವನಿಗೆ SSLC ಮುಗಿಸಿದ ಕಲಾವತಿ ಜೋಡಿಯಾದಳು. ಮಗನ ಮದುವೆ ತಯಾರಿ, ಓಡಾಟ ಎಲ್ಲ ಜಾಸ್ತಿಯಾಗಿಯೋ ಏನೋ. ಅತ್ತೆ ಜಾನಕಮ್ಮ ಜ್ವರ ಬಂದು ಮಲಗಿಬಿಟ್ರು. ಅಡಿಗೆ ಮನೆ ಜವಾಬ್ದಾರಿ ಎಲ್ಲ ಸುಬ್ಬುಲಕ್ಷ್ಮಿಯ ಮೇಲೆ ಬಿತ್ತು.
ಸಣ್ಣ ಪುಟ್ಟ ಕೆಲಸಕ್ಕೆ ಅಂತ ರತ್ನಿ ಇದ್ಲು. ತರಕಾರಿ ಹೆಚ್ಚಿ, ಕಾಯಿ ತುರಿದು ಎಲ್ಲ ಮಾಡ್ತಿದ್ಲು. ಆದರೆ 8-10 ಜನರ ಅಡುಗೆಗೆ ಉಪ್ಪು ಹುಳಿ ಹಾಕಿ ಗೊತ್ತಿಲ್ಲದ ಸುಬ್ಬಿಗೆ ಸ್ವಲ್ಪ ಕಷ್ಟ ಆಯಿತು. ಮನೆಯವರು ಒಟ್ಟಿಗೆ ಆಳು ಕಾಳುಗಳು ಮತ್ತು ಕೆಲವರು ಶಾನುಭೋಗ ತಿಮ್ಮಪ್ಪಯ್ಯನವ್ರನ್ನು ಕಾಣಲು ಬರುವವರು, ಹೀಗೆ ದಿನಾಲು ದೊಡ್ಡ ಚರಿಗೆ ಇಟ್ಟು ಅನ್ನ ಮಾಡಬೇಕಿತ್ತು. ಅತ್ತೆ ಇದ್ದಾಗ ಅವರು ಹೇಳಿದಷ್ಟೇ ಕೆಲಸ ಮಾಡಿಕೊಂಡಿದ್ದ ಸುಬ್ಬಿಗೆ ಈಗ ದಿಕ್ಕು ತೋಚದಾಯಿತು. ಒಂದಿನಂತೂ ಅನ್ನ ಬಗ್ಗಿಸುವಾಗ ಕೈ ಮೇಲೆ ಬಿಸಿ ಅನ್ನ ತೆಳಿ ಬಿದ್ದು ಬೊಕ್ಕೆಯೇ ಬಂತು. ಹೊರಗಿದ್ದ ಶ್ರೀನಿವಾಸ ಓಡಿ ಬಂದು ಕೈಗೆ ಮುಲಾಮು ಹಚ್ಚಿ ಸಮಾಧಾನ ಮಾಡಿದ. ಅತ್ತೆ ಮಲಗಿದಲ್ಲಿಂದಲೇ ಛೇ ಪಾಪ ಎನ್ನುತ್ತಾ ಲೊಚಗುಟ್ಟಿದರು. ಲಕ್ಷ್ಮೀಶ ದಂಪತಿಗಳು ಮಾತ್ರ ಕ್ಯಾರೇ ಅನ್ನಲಿಲ್ಲ. ಮರುದಿನ ಬೆಳಿಗ್ಗೆ ಎದ್ದ ಸುಬ್ಬಿ ಸ್ನಾನ ಮಾಡಿ ದೇವರ ದೀಪ ಹಚ್ಚಿ ಮನೆ ಮುಂದೆ ರಂಗೋಲೆ ಇಟ್ಟು ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಅತ್ತೆ ಕೋಣೆಗೆ ಕಾಲಿಟ್ಟಳು. ಜ್ವರ ಜಾಸ್ತಿಯಾಗಿ ಜಾನಕಮ್ಮ ಮುಳುಗುಟ್ಟಿದ್ದರು. ಅತ್ತೆ ಅತ್ತೆ ಎಂದು ಕರೆದ ಸುಬ್ಬಿಗೆ ಅತ್ತೆ ಶಬ್ದ ಕೇಳಿತೇ ವಿನಃ ಅತ್ತೆ ಎದ್ದೇಳಲಿಲ್ಲ. ಹೊದಿಕೆ ಸರಿಸಿ ಮೈ ಮುಟ್ಟಿದರೆ ಮೈ ಕೆಂಡದಂತೆ ಸುಡುತ್ತಿದ್ದು. ನಿಧಾನವಾಗಿ ಎಬ್ಬಿಸಿ ಕೂರಿಸಿ ಅಲ್ಲೇ ಮುಖ ತೊಳೆಸಿ ಬಿಸಿ ಕಾಪಿ ಕುಡಿಸಿ, ಈಗ ಹೀಗಿದ್ದೀರಿ ಅತ್ತೆ ಎಂದರೆ, ನನಗೆ ಏನೇನೂ ಆಗ್ತಾ ಇಲ್ಲ ಸುಬ್ಬಿ, ತುಂಬ ಸುಸ್ತು. ಪಾಪ ಕೆಲಸ ಎಲ್ಲ ನಿನ್ನ ಮೇಲೆ ಬಿದ್ದ ಹಾಗಾಯ್ತಲ್ವಾ. ಒಟ್ಟಿನಲ್ಲಿ ನನ್ನ ಗ್ರಾಚಾರ ಸರಿ ಇಲ್ಲ ಕಣೇ ಅಂದರು ಜಾನಕಿ. ಸುಬ್ಬಿ ಕೂಡಲೇ ಹೋಗಿ ಶ್ರೀನಿವಾಸನನ್ನು ಕರೆದು ಪರಿಸ್ಥಿತಿ ವಿವರಿಸಿ ಕೂಡಲೇ ಡಾಕ್ಟರನ್ನು ಕರೆತಲು ತಿಳಿಸಿದಳು. ಡಾಕ್ಟರು ಬಂದವರು ಪರೀಕ್ಷೆ ಮಾಡಿ ಒಂದು ಇಂಜೆಕ್ಷನ್ ಕೊಟ್ಟು ಆ ಜ್ವರಕ್ಕೆ ಟೈಫಾಯ್ಡ್ ಎಂಬ ಹೆಸರಿಟ್ಟು ಕೆಲವು ಮಾತ್ರೆ ಔಷಧಗಳನ್ನು ಬರೆದುಕೊಟ್ಟು ಜಾಗ್ರತೆ ಮಾಡಿ ಎಂದು ಹೇಳಿ ಹೊರಟು ಹೋದರು. ಮರುದಿನ ಪೋಸ್ಟ್ನವರು ಒಂದು ಪತ್ರ ತಂದು ಕೊಟ್ಟು ಲಕ್ಷ್ಮೀಶನಿಗೆ ದೂರದ ಊರಲ್ಲಿ ಒಂದು ಉದ್ಯೋಗ ದೊರಕಿದ್ದಕ್ಕೆ ಅಪಾಯಿಂಟ್ಮೆಂಟ್ ಲೆಟರ್ ಆಗಿತ್ತದು. ಓದಿದ ಲಕ್ಷ್ಮೀಶ ಖುಷಿಯಾಗಿ ಎಲ್ಲರಿಗೂ ತಿಳಿಸಿದ. ಮರುದಿನವೇ ಕೆಲಸಕ್ಕೆ ಸೇರಿಕೊಳ್ಳಬೇಕಾದ್ದರಿಂದ ಹೆಂಡತಿಯನ್ನು ಸ್ವಲ್ಪ ದಿನಕ್ಕೆ ಅಲ್ಲೇ ಬಿಟ್ಟು ಹೊರಟು ಹೋದ. ದಿನಗಳು ಕಳೆಯುತ್ತಿದ್ದಿತು. ಆದರೆ ಜಾನಕಮ್ಮ ಸುಧಾರಿಸಿಕೊಳ್ಳಲೇ ಇಲ್ಲ. ಸುಬ್ಬಿ ರತ್ನಿ ಜೊತೆ ಸೇರಿ ಹೇಗೋ ಕೆಲಸಗಳನ್ನು ಸಂಭಾಳಿಸಿಕೊಂಡು ಹೋಗುತ್ತಿದ್ದಳು. ತಾಯಿಗೆ ಔಷಧವನ್ನು ಹೊತ್ತೇ ಕೊಡುವ ಜವಾಬ್ದಾರಿಯನ್ನು ಶ್ರೀನಿವಾಸ ವಹಿಸಿಕೊಂಡಿದ್ದ. ತಿಮ್ಮಪ್ಪಯ್ಯ ಮಾತ್ರ ಆಗೀಗ ಬಂದು ಜಾನಕಿಯನ್ನು ನೋಡಿ ಹೋಗುತ್ತಿದ್ದರೆ ವಿನಃ ಅವರ ಕೆಲಸ ಏನನ್ನೂ ಮಾಡಲು ಅವರಿಗೆ ತಿಳಿಯುತ್ತಿರಲಿಲ್ಲ. ಕಲಾವತಿ ಮಾತ್ರ ಲಕ್ಷ್ಮೀಶ ಉದ್ಯೋಗಕ್ಕೆ ಹೋದ ಮೇಲೆ ಊಟ ತಿಂಡಿಗೆ ಮಾತ್ರ ತನ್ನ ಕೋಣೆಯಿಂದ ಹೊರಗೆ ಬರುತ್ತಿದ್ದಳೇ ವಿನಃ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೈಯುಕ್ಕುತ್ತಿರಲಿಲ್ಲ. ಏನೋ ಮದುವೆಯಾದ ಹೊಸ್ತು ಇರಲಿ ಅಂದುಕೊಂಡು ಸುಬ್ಬಿಯೇ ಎಲ್ಲ ಕೆಲಸ ನೋಡಿಕೊಳ್ಳುತ್ತಿದ್ದಳು. ಅತ್ತಿಗೆ ಹುಷಾರು ತಪ್ಪಿದ ಮೇಲೆ ಸುಬ್ಬಿ ರಾತ್ರಿ ಹೊತ್ತು ಜಾನಕಿಯವರ ಕೋಣೆಯಲ್ಲೇ ಮಲಗುತ್ತಿದ್ದಳು. ರಾತ್ರಿ ಗಂಜಿ ಕುಡಿಸಿ ಔಷಧ ಕೊಟ್ಟು ಮಲಗಿಸಿದ್ದಳು. ದಿನವಿಡೀ ಕೆಲಸದಿಂದ ಸುಸ್ತಾದ ಸುಬ್ಬಿಗೆ ಬೆಳಗ್ಗಿನ ಜಾವ ಜುಂಪು ಹತ್ತಿತ್ತು. ಅತ್ತೆ ನೀರು ನೀರು ಅಂದಂತಾಗಿ ಧಡಕ್ಕನೆ ಎದ್ದು ಕುಳಿತವಳು ನೀರು ತಂದು ಬಾಯಿಗೆ ಹಾಕಬೇಕು ಅನ್ನುವಷ್ಟರಲ್ಲಿ ಅತ್ತೆ ಪುನಃ ಮಲಗಿಬಿಟ್ಟಿದ್ರು. ಅತ್ತೆ ಅತ್ತೆ ಎನ್ನುತ್ತಾ ಚೂರು ಅಲಗಾಡಿಸಿದಾಗ ಅವರ ಕತ್ತು ಪಕ್ಕಕ್ಕೆ ವಾಲಿತ್ತು. ಅತ್ತೆ ಶಿವನ ಪಾದ ಸೇರಿದ್ರು. ಅಯ್ಯೋ ಅತ್ತೆ ಅತ್ತೆ ಎಂಬ ಸುಬ್ಬಿಯ ಗೋಳಾಟ ಕೇಳಿ ಮನೆ ಮಂದಿಯೆಲ್ಲ ಎದ್ದು ಬಂದರು. ಆ ಬೆಳಗು ಆ ಮನೆ ದುಃಖದ ಕಡಲಾಯಿತು. ಉದ್ಯೋಗ ನಿಮಿತ್ತ ಹೋದ ಲಕ್ಷ್ಮೀಶನು ಬಂದ. ಜಾನಕಿಯವರ ಮರಣೋತ್ತರ ಕ್ರಿಯಾಕರ್ಮಗಳು ನಡೆದವು. ಹೋಗುವಾಗ ಲಕ್ಷ್ಮೀಶ ಕಲಾವತಿಯನ್ನು ಜೊತೆಗೆ ಕರೆದುಕೊಂಡು ಹೋದ. ದಿನಕ್ಕೆ 100 ಸಲ ಜಾನೂ ಜಾನ್ಕಿ ಅಂತ ಕರೀತಿದ್ದ ತಿಮ್ಮಪ್ಪಯ್ಯನವರಿಗೆ ಬದುಕಿ ನೀರಸವೆನಿಸತೊಡಗಿತು. ಅವರು ತಮ್ಮ ದುಃಖ ಸ್ವಲ್ಪ ಆದರೂ ಕಡಿಮೆ ಆಗಲೆಂಬ ಉದ್ದೇಶದಿಂದ ತೋಟ ಗದ್ದೆಗಳಿಗೆ ಹೋಗಿ ಆಳು ಕಾಳುಗಳೊಂದಿಗೆ ಬೆರೆಯುತ್ತಿದ್ದರು. ದಿನಗಳು ಉರುಳುತ್ತಿದ್ದವು. ಒಂದು ದಿನ ಬೆಳಿಗ್ಗೆ ಏಳುತ್ತಿದ್ದಂತೆ ಸುಬ್ಬಿಗೆ ತಲೆ ಸುತ್ತು, ವಾಂತಿ. ಶ್ರೀನಿವಾಸ ಕೂಡಲೇ ರಿಕ್ಷಾ ತರಿಸಿ ಡಾಕ್ಟ್ರಲ್ಲಿ ಕರೆದೊಯ್ದ. ಪರೀಕ್ಷಿಸಿದ ಡಾಕ್ಟ್ರು ಸುಬ್ಬಿ ಗರ್ಭಿಣಿಯಾಗಿದ್ದಾಳೆ ಅಂದರು. ಶ್ರೀನಿವಾಸನಿಗೆ ಖುಷಿಯಿಂದ ಕುಣಿಯುವುದೊಂದು ಬಾಕಿ. ತಿಮ್ಮಪ್ಪಯ್ಯನಿಗೂ ತುಂಬ ಆನಂದ ಆಯಿತು. ದಿನ ಕಳೆಯುತ್ತಿದ್ದಂತೆ ಮಳೆಗಾಲ ಬಂತು. ಗದ್ದೆಯಲ್ಲಿ ಭತ್ತದ ನಾಟಿ ಮಾಡಿದ್ರು. ಬೆಳೆ ಸೊಂಪಾಗಿತ್ತು. ಒಂದು ಸಂಜೆ ಗದ್ದೆ ಕಡೆ ಹೋಗಿ ಬರುತ್ತೇನೆ ಅಂತ ಹೋದ ಶ್ರೀನಿವಾಸನಿಗೆ ನಾಗರ ಹಾವು ಕಚ್ಚಿಬಿಟ್ಟಿತು. ಅದೇ ದಾರಿಯಲ್ಲಿ ಬರ್ತಾ ಇದ್ದ ನಿಂಗ ಶ್ರೀನಿವಾಸ ಗದ್ದೆ ಹುಣಿಯಲ್ಲಿ ಬಿದ್ದದ್ದು ನೋಡಿ ಹತ್ತಿರ ಬಂದ. ಆದರೆ ಆಗಲೇ ಹಾವು ಕಚ್ಚಿ ಬಹಳ ಹೊತ್ತಾದ್ದರಿಂದ ವಿಷ ಏರಿ ಶ್ರೀನಿವಾಸನ ಪ್ರಾಣ ಹಾರಿ ಹೋಗಿತ್ತು. ವಯಸ್ಸಾದ ತಂದೆಗೆ ಪ್ರಾಯಕ್ಕೆ ಬಂದ ಮಗನ ನಿಧನದ ಸುದ್ದಿ
ದೊಡ್ಡ ಆಘಾತವಾಗಿತ್ತು. ಸುಬ್ಬಿಗಂತೂ ಕಣ್ಣೀರು ನಿಲ್ಲದಾಯಿತು. ಶ್ರೀನಿವಾಸನ ಕ್ರಿಯಾಕರ್ಮಗಳೆಲ್ಲ ಮುಗಿದವು. ಸುಬ್ಬಿ ಕರಿಮಣಿ ಬಿಚ್ಚಿಟ್ಟು ಹೂವು ಕುಂಕುಮ ಬಳೆಯನ್ನು ತೆಗೆದು ಬಿಟ್ಟು ಬಿಟ್ಟಳು. ತಿಮ್ಮಪ್ಪಯ್ಯನವರಿಗೆ ಮಗ ಸತ್ತ ದುಃಖದೊಂದಿಗೆ ಸೊಸೆಯ ಬೋಳು ಅವತಾರ ಸಂಕಟ ತರಿಸಿತ್ತು. ಆದರೆ ಸೊಸೆ ಬಸಿರು ಎಂಬುದೊಂದೇ ಸಮಾಧಾನಕ್ಕೆ ಕಾರಣವಾಗಿತ್ತು. ಒಂದು ದಿನ ಆಳುಗಳಿಗೆ ಕೆಲಸ ಹೇಳಲು ಹೋದ ತಿಮ್ಮಪ್ಪಯ್ಯನವರ ಕಾಲಿಗೆ ಒಂದು ನಂಜಿನ ಮುಳ್ಳು ಚುಚ್ಚಿತು. ವೈದ್ಯರನ್ನು ಕರೆಸಿ ಏನೇನೋ ಲೇಪ ಔಷಧೋಪಚಾರ ನಡೆಸಿದರೂ ಗುಣ ಕಾಣದೆ ಒಂದು ಕಾಲಿನ ಬಲ ಕಳೆದುಕೊಂಡು ಕೋಲು ವೃತ್ತ ಮನೆಯ ಒಳಗೇ ನಡೆಯುವ ಪ್ರಸಂಗ ಬಂದೊದಗಿತು. ಬೇರೆ ದಾರಿ ಕಾಣದೆ ಉದ್ಯೋಗ ನಿಮಿತ್ತ ದೂರ ಹೋದ ಲಕ್ಷ್ಮೀಶನನ್ನು ಜಮೀನು ನೋಡಿಕೊಳ್ಳಲು ಕರೆಸಿದರು. ಸಿಟಿ ಲೈಫಿನ ರುಚಿ ಕಂಡ ಲಕ್ಷ್ಮೀಶ ಮೊದಲು ಒಪ್ಪಲಿಲ್ಲ. ಕೊನೆಗೆ ತಂದೆಯ ಒತ್ತಡ ಮಣಿದು ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ಹೆಂಡತಿಯೊಂದಿಗೆ ಊರಿಗೆ ಬಂದ. ಕಲಾವತಿಗೆ ತಾನು ಕಲಿತವಳು ಎಂಬ ಹಮ್ಮು ಮೊದಲೇ ಇತ್ತು. ಈಗಂತೂ ಶ್ರೀನಿವಾಸ ಸತ್ತ ಮೇಲೆ ಅವಳ ಪರ ವಹಿಸುವವರು ಯಾರೂ ಇಲ್ಲ ಅಂದುಕೊಂಡವಳು ಸಂದರ್ಭ ಸಿಕ್ಕಾಗಲೆಲ್ಲ ಮಾತಲ್ಲೇ ಕುಕ್ಕತೊಡಗಿದಳು. ಸಣ್ಣ ಬಸುರಿ, ಗಂಡ ಬೇರೆ ಇಲ್ಲ. ಸುಬ್ಬಿಗೆ ಕಣ್ಣೀರೇ ಪನ್ನೀರಾಯಿತು. ಮಳೆಗಾಲ ಬಂತು. ಲಕ್ಷ್ಮೀಶ ನೇಜಿ ನಡೆಸುವ ಗಡಿಬಿಡಿಯಲ್ಲಿ ಗದ್ದೆ ಹತ್ತಿರ ಹೋಗಿದ್ದ. ಮಾವ ತಿಮ್ಮಪ್ಪಯ್ಯ ಮುಂದಿನ ಹಜಾರದಲ್ಲಿ ಆರಾಮ ಕುರ್ಚಿಯಲ್ಲಿ ಕುಳಿತಿದ್ದರು. ಬೆಳಿಗ್ಗೆ ಕೆಲಸಕ್ಕೆ ಆಳುಗಳು ಬಂದರೆ 10 ಗಂಟೆಗೊಂದು ಚಾ ತಿಂಡಿ ಬಿಸಿಯಾಗಿ ಕೊಡಬೇಕು ಅವರಿಗೆ. ಅತ್ತೆ ಇದ್ದಿದ್ದರೆ ಸುಬ್ಬಿಗೆ ಯಾವ ಗಡಿಬಿಡಿ ಇರುತ್ತಿರಲಿಲ್ಲ. ಹಂಚುವ ಕೆಲಸ ಮಾತ್ರ ಅವಳು ಮಾಡುತ್ತಿದ್ದಳು. ಈಗ ಅವರೂ ಇಲ್ಲ. ಕೆಲಸದ ರತ್ನಿ ತರಕಾರಿ ತರ್ತೇನೆ ಅಂತ ಹಿತ್ತಲ ಕಡೆ ಹೋಗಿದ್ಲು. ಅಡುಗೆ ಮನೆಗೆ ಬಂದ ಸುಬ್ಬಿ ಕೊಡಪಾನದಲ್ಲಿ ನೀರಿಲ್ಲದ್ದು ಕಂಡು ರತ್ನಿಗೊಂಗು ಒಂದು ಕೂಗು ಹಾಕಿದ್ಲು. ರತ್ನಿಗೆ ಕೇಳಿಸ್ಲಿಲ್ಲ. ಇನ್ನೂ ತಡ ಆಗುತ್ತೆ ಅಂದುಕೊಂಡು ತಾನೇ ಕೊಡಪಾನ ಹಿಡಿದು ಸರಸರನೆ ಬಾವಿ ಕಡೆ ನಡೆದಳು. ನೀರು ಎತ್ತಿ ಸೊಂಟದ ಮೇಲೆ ಇಟ್ಟುಕೊಂಡವಳು ಅಂಗಳದಲ್ಲಿ ಕಾಲಡಿಯ ಕೆಸರಿನಿಂದಾಗಿ ಜಾರಿ ಬಿದ್ದು ಬಿಟ್ಟಳು. ಕೊಡಪಾನ ಮೇಲೆಯೇ ಬಿತ್ತು. ವಿಪರೀತ ಹೊಟ್ಟೆ ನೋವಾಗಿ ಗರ್ಭ ಹೋಯಿತು. ಸುಬ್ಬಿಯ ಕಣ್ಣೀರಿಗೆ ಪಾರ ಇಲ್ಲಾಯಿತು. ಮಾವನಿಗೂ ತುಂಬ ದುಃಖವಾಗಿ ಕಣ್ಣೀರು ಹಾಕಿದರು. ರತ್ನಿ ಬಂದವಳು ಎಬ್ಬಿಸಿಕೊಂಡು ಹೋಗಿ ಒಳಗೆ ಮಲಗಿಸಿ ಉಪಚಾರ ಮಾಡಿದ್ಲು. ಸುಬ್ಬಿಯಂತೂ ಬಿಕ್ಕಿ ಎತ್ತಳು. ಶ್ರೀನಿವಾಸ ಹೋದ ಮೇಲೆ ಅವನ ನೆನಪಾಗಿ ಈ ಮಗುವಾದರೂ ಇದ್ದಿದ್ರೆ ಮನಸ್ಸಿಗೊಂದಿಷ್ಟು ಸಮಾಧಾನವಾದರೂ ಇರ್ತಿತ್ತೋ ಏನೋ. ಸುಬ್ಬಿ ಊಟ ತಿಂಡಿ ಎಲ್ಲ ಬಿಟ್ಟು ಮಂಕಾಗಿ ಕೂತು ಬಿಟ್ಲು. ಈಗ ಕೆಲಸದ ರತ್ನಿಯದ್ದೇ ಅಡುಗೆ ಮನೆ ಕಾರುಬಾರು. ಕಲಾವತಿ ಆಗೀಗ ಬಂದು ಮೇಲ್ವಿಚಾರಣೆ ಮಾಡ್ತಿದ್ಲು ಅಷ್ಟೇ. ಮಗು ಹೋಗಿ 2 ತಿಂಗಳೇ ಕಳೆದಿತ್ತು. ಸುಬ್ಬಿಗೂ ಸುಮ್ಮನೆ ಕೂತು ಪದೇ ಪದೇ ನೆನೆಸಿ ಬೇಸರವಾಗುತ್ತಿತ್ತು. ಮಾವನಲ್ಲಿ ಹೇಳಿದ್ಲು, ಮಾವ ಇಲ್ಲೇ ಇದ್ರೆ ದುಃಖ ತಡೆಯಲಾರದೆ ಹುಚ್ಚು ಹಿಡಿಯುತ್ತೇನೋ ನನಗೆ. ನನ್ನನ್ನು ಒಂದು 4 ದಿನ ತಂದೆ ಮನೆಗೆ ಕಳಿಸಿಕೊಡ್ತೀರಾ ಅಂತ ಕೇಳಿದ್ಲು. ಮಾವ ಲಕ್ಷ್ಮೀಶನಿಗೆ ಹೇಳಿದರು, ಸುಬ್ಬಿಯನ್ನು ನೋಡ್ಲಿಕ್ಕಾಗಲ್ಲ. 4 ದಿನ ಅವಳ ತಾಯಿ ಮನೆಗಾದರೂ ಹೋಗಲಿ, ಸ್ವಲ್ಪ ಸಮಾಧಾನ ಆಗ್ಬೋದು. ಅಲ್ಲಿ ತನಕ ಬಿಟ್ಟು ಬರ್ತೀಯಾ ಅಂತ. ಸುರುವಿಗೆ ಸಿಡಿಮಿಡಿಗುಟ್ಟಿದ್ರು. ಕೊನೆಗೆ ಲಕ್ಷ್ಮೀಶ ಸುಬ್ಬಿಯನ್ನು ತಾಯಿ ಮನೆಗೆ ಕರೆದುಕೊಂಡು ಹೋದ. ಅಲ್ಲಿ ಇವರು ದೂರದಲ್ಲೇ ಬರುವುದನ್ನು ನೋಡಿ ಕಮಲ ಚಾವಡಿಯಿಂದ ಎದ್ದು ಒಳಗೆ ಹೊರಟು ಹೋದದ್ದು ನೋಡಿ ಸುಬ್ಬಿಗೆ ಬಹಳ ಸಂಕಟವಾಯಿತು. ಒಳಗೆ ಹೋದ ಮೇಲೆ ನಾಗರಾಜ, ಸುಬ್ಬಕ್ಕ ಹೇಗಿದ್ದಿ ಎಂದು ಕಾಟಾಚಾರಕ್ಕೆ ಕೇಳಿದ್ದನ್ನು ನೋಡಿ ಸುಬ್ಬಿ, ಅಯ್ಯೋ ನನ್ನ ಹಣೆ ಬರವೇ, ದುಃಖ ಕಡಿಮೆ ಮಾಡಿಕೊಳ್ಳಲು ಇಲ್ಲಿಗೆ ಬಂದೆ. ತಮ್ಮ ಮತ್ತವನ ಹೆಂಡತಿ ನನ್ನ ಬಳಿ 2 ಸಮಾಧಾನದ ಮಾತನಾಡಿಯಾರೆಂಬ ನಿರೀಕ್ಷೆ ಇತ್ತು. ಅದು ಈಗ ಹುಸಿಯಾಯಿತು. ಛೆ, ಅಪ್ಪ ಅಮ್ಮ ಇದ್ದಿದ್ರೆ ಅದರ ಕಥೆನೇ ಬೇರೆ ಇರ್ತಿತ್ತು ಎಂದು ಒಳಗೊಳಗೆ ದುಃಖಿಸಿದಳು. ಮರುದಿನ ಬೆಳಿಗ್ಗೆ ಲಕ್ಷ್ಮೀಶ ಹೊರಟ. ಬೇಗ ಮನೆ ಬನ್ನಿ ಅತ್ತಿಗೆ ಅಂದ. ಅಲ್ಲಿ ಅವನ ಹೆಂಡತಿಗೆ ಕೆಲಸದ ಹೊರೆ ಜಾಸ್ತಿಯಾಗುವುದೆಂಬ ಅವನ ಉದ್ದೇಶ ಇವಳಿಗೆ ತಿಳಿಯದ್ದೇನಲ್ಲ. ಹೇಗೋ ಸುಧಾರಿಸಿಕೊಂಡು ಇದ್ದವಳಿಗೆ ನಾನಿರಬೇಕಾಗಿದ್ದ ತಾಣ ಇದಲ್ಲ ಎಂಬುದು ಸಂಪೂರ್ಣ ಮನದಟ್ಟಾಗಿ, ನಾಗರಾಜ ನನ್ನ ಗಂಡನ ಮನೆಗೆ ಬಿಟ್ಟು ಬಾ ಎಂದಳು. ಕಷ್ಟವೋ ಸುಖವೋ ತನ್ನ ಗಂಡ ಒದಗಿದ್ದ ಮನೆಯಲ್ಲೇ ನನ್ನ ಬದುಕು ಸಾಗಿಸಬೇಕು. ಕಷ್ಟವೇ ಇರಲಿ ಸುಖವೇ ಬರಲಿ, ನಾನು ಅಲ್ಲೇ ಇರಬೇಕಾದವಳು ಎಂದು ನಿಶ್ಚಯಿಸಿಕೊಂಡಳು. ನಾಗರಾಜನಿಗೆ ಅಕ್ಕನ ಮೇಲೆ ಒಂದಿಷ್ಟು ಕನಿಕರ ಉಕ್ಕಿದರೂ ಅದನ್ನು ಹೆಂಡತಿಯ ಮುಂದೆ ಪ್ರದರ್ಶಿಸಲು ಧೈರ್ಯ ಸಾಲದೆ ಅಕ್ಕನನ್ನು ಗಂಡನ ಮನೆಗೆ ಬಿಟ್ಟು ಬಂದ. ಅಲ್ಲಿ ಕಲಾಳ ದರ್ಪದ ಮುಂದೆ ದಿನ ಕಳೆಯುವುದು ಬಹಳ ದುಸ್ತರವಾಗಿತ್ತು. ಒಮ್ಮೊಮ್ಮೆ ನೇಣು ಹಾಕಿಕೊಂಡು ವಿಷ ಕುಡಿದು ಸತ್ತೇ ಹೋಗಿ ಬಿಡಬೇಕು ಅನ್ನುವಷ್ಟು ಬೇಸರ ಬರುತ್ತಿತ್ತು. ಸ್ವಲ್ಪವಾದರೂ ಪ್ರೀತಿಯಿಂದ ಸಮಾಧಾನವಾಗಿ ಮಾತಾಡುವವರು ಎಂದರೆ ಕೆಲಸದ ರತ್ನಿ ಮತ್ತು ಮಾವ ತಿಮ್ಮಪ್ಪಯ್ಯ ಇಬ್ಬರೇ.
ಅದೇ ಸ್ವಲ್ಪ ಮಟ್ಟಿನ ಸಮಾಧಾನವಾಗಿತ್ತು, ನೆಮ್ಮದಿಯಾಗಿತ್ತು. ದಿನ ಕಳೀತಾ ಕಳೀತಾ ಇದೇ ನನ್ನ ಹಣೆಬರ, ಇದೇ ನನ್ನ ಜೀವನ ಎಂದುಕೊಂಡು ಸುಬ್ಬಿ ಮನಸ್ಸು ಒಳಗಿಂದೊಳಗೇ ಮುಳುಗುಟ್ಟುತ್ತಿದ್ದರು. ಹೊರಗಡೆ ಸಮಾಧಾನದ ಮುಖವಾಡ ಧರಿಸಿಕೊಂಡಳು. ತಾನು ಮಾಡುವ ಅಡುಗೆಯನ್ನೇ ಕಾಯಕವಾಗಿ ಮಾಡಿಕೊಂಡು ರುಚಿಕಟ್ಟಾದ ವೈವಿಧ್ಯಮಯ ಅಡುಗೆ ತಯಾರಿಸುವುದರಲ್ಲಿ ನಿಷ್ಣಾತಳಾದಳು. ಅವಳು ಮಾಡುವ ಉಪ್ಪಿನಕಾಯಿಗಳಂತೂ ಬಹಳ ಬೇಡಿಕೆ ಬರತೊಡಗಿತು. ಮನೆಗೆ ಬಂದು ಉಂಡವರೇ ಪ್ರಚಾರಕರಾದರು. ತಿಂಡಿಯಂತೂ ಅವಳ ಕೈಯಲ್ಲಿ ಒಂದಕ್ಕಿಂತ ಒಂದು ರುಚಿಯಾಗಿರುತ್ತಿತ್ತು. ಇದನ್ನೆಲ್ಲ ನೋಡಿದ ಲಕ್ಷ್ಮೀಶನಿಗೆ ಇದನ್ನೇ ಒಂದು ಬಿಸಿನೆಸ್ ಮಾಡಿದ್ರೆ ಹೇಗೆ ಎಂಬ ಯೋಚನೆ ಬಂದು ತಂದೆಯವರಲ್ಲಿ ಕೇಳಿದಾಗ ಅರೆ ಮನಸ್ಸಿನಿಂದ ಒಪ್ಪಿದ್ರು. ಅಡುಗೆ ಮಾಡುವಳು ಸುಬ್ಬುಲಕ್ಷ್ಮಿ, ಅವಳೊಂದು ಒಂದು ಮಾತು ಕೇಳು ಎಂದಳು. ಹಣ ಬರೋ ವಿಚಾರ ತಾನೇ? ಮೆಲ್ಲ ಅತ್ತಿಗೆಗೆ ಪಾಲಿಶ್ ಮಾಡಿ, ಅತ್ತಿಗೆ ನೀವು ಇಷ್ಟೆಲ್ಲ ಒಳ್ಳೆ ಅಡುಗೆ ಮಾಡ್ತೀರಿ, ನಾವು ಒಂದು ಸಣ್ಣಗೆ ಕ್ಯಾಟ್ರಿಂಗ್ ಶುರು ಮಾಡೋಣ, ಏನಂತೀರಿ? ಬಂದ ಹಣದಲ್ಲಿ ನಿಮಗೂ ಪಾಲು ಇರುತ್ತೆ ಅಂದ. ಇತ್ತೀಚೆಗೆ ಈ ಮನೆಯಲ್ಲಿ ತನಗೂ ಸ್ವಲ್ಪ ಗೌರವ ಸಿಗಲು ಶುರುವಾಗಿದೆ ಅನ್ನುವಾಗ ಇವನ ಈ ರೀತಿಯ ಕೋರಿಕೆ. ನನಗೂ ಕೈಗೆ ಸ್ವಲ್ಪ ಹಣ ಬರುವ ಹಾಗಿದ್ರೆ ಯಾಕಾಗಬಾರ್ದು ಎಂದುಕೊಂಡ ಸುಬ್ಬಿ ಸರಿ ಹಾಗಾದ್ರೆ ಅಂದಳು. ಹಾಗೆ ಸಣ್ಣಗೆ ಶುರುವಾದ ಕ್ಯಾಟರಿಂಗ್ ಬಿಸ್ನೆಸ್ ದಿನ ಕಳೆದಂತೆ ಒಳ್ಳೆ ಹೆಸರು ಗಳಿಸಿತು. ಸುಬ್ಬಿಯಿಂದ ತನ್ನ ಗಂಡನಿಗೂ ಲಾಭ ಆಗುತ್ತಿರುವುದನ್ನು ಅರಿತ ಕಲಾವತಿ ಇತ್ತೀಚೆಗೆ ಸುಬ್ಬಿಯೊಂದಿಗೆ ಪ್ರೀತಿ ಗೌರವದಿಂದ ಇರತೊಡಗಿದ್ದಳು. ಸುಬ್ಬಿಗೂ ತಾನು ಎಲ್ಲರಿಗೂ ಬೇಕಾದವಳ ಆದೆ ಎಂದುಕೊಂಡು ಅಳುಕು ಹೋಗಿ ಧೈರ್ಯ, ಆತ್ಮವಿಶ್ವಾಸ ಸ್ವಲ್ಪ ಮಟ್ಟಿಗೆ ಬಂದಿತ್ತು. ಹೀಗಿರುವಾಗ ಒಂದು ದಿನ ಲಕ್ಷ್ಮೀಶನ ಹಳೆ ಸ್ನೇಹಿತರೆಲ್ಲ ಸಿಟಿಯಿಂದ ಪಿಕ್ನಿಕ್ ಮಾಡಲು ಬಂದವರು ಲಕ್ಷ್ಮೀಶನ ಮನೆಗೆ ಬಂದರು. ಅಲ್ಲಿನ ರುಚಿಯಾದ ಊಟ ನೋಡಿ ಅವನನ್ನು ಸುಬ್ಬಿಯನ್ನು ಹೊಗಳಿದವರು ಒಂದು ಸಲಹೆ ಕೊಟ್ಟರು. ಲೋ ಲಕ್ಷ್ಮೀಶ, ಈ ಊರಲ್ಲಿ ಒಂದು ಒಳ್ಳೆ ಹೋಟೆಲ್ಲೇ ಇಲ್ವಲ್ಲೋ, ನೀನು ಒಂದು ಹೋಟೆಲ್ ಮಾಡಬಾರ್ದೇಕೆ ಅಂದರು. ಕ್ಯಾಟ್ರಿಂಗ್ ಅಂತ ಮಾಡಿ ಸ್ವಲ್ಪ ಹಣ ಒಟ್ಟು ಮಾಡಿ ಇಟ್ಟುಕೊಂಡಿದ್ದ ಲಕ್ಷ್ಮೀಶನಿಗೂ ಗೆಳೆಯರ ಸಲಹೆ ಸೂಕ್ತ ಅನ್ನಿಸಿತು. ಅಪ್ಪನೆಯೂ ಅತ್ತಿಗೆ ಸುಬ್ಬಿಗೂ ತಿಳಿಸಿದಾಗ ಸುಬ್ಬಿ ಹೇಳಿದಳು, ಹೋಟೆಲ್ನಲ್ಲಿ ಅಡುಗೆಗೆ ಜನ ಇಡೋಣ, ಮೇಲು ಉಸ್ತುವಾರಿ ಜವಾಬ್ದಾರಿ ನಾನು ನೋಡಿಕೊಳ್ಳುತ್ತೇನೆ. ಒಂದು ವಿಷಯ, ಹೋಟೆಲಿಗೆ ಮಾತ್ರ ನನ್ನ ಗಂಡನ ಹೆಸರೇ ಇಡಬೇಕು ಎಂದಳು. ಅದಕ್ಕೊಪ್ಪಿದ್ದ ಲಕ್ಷ್ಮೀಶ ಹೋಟೆಲಿಗೆ ಸ್ಥಳಕ್ಕಾಗಿ ಹುಡುಕುವಾಗ ಆ ಊರಿನ ದೇವಸ್ಥಾನದ ಪಕ್ಕದಲ್ಲೇ ಒಂದು ಖಾಲಿ ಕಟ್ಟಡ ಇರುವುದು ತಿಳಿಯಿತು. ಅದನ್ನು ಖರೀದಿಸಿ ಅದಕ್ಕೊಂದು ಹೋಟೆಲಿನ ರೂಪ ಕೊಟ್ಟು ಹೋಟೆಲ್ ಶ್ರೀನಿವಾಸ ಎಂಬ ಬೋರ್ಡನ್ನು ತೂಗಾಡಿಸಿದ. ಇಂದು ಹೋಟೆಲ್ ಶ್ರೀನಿವಾಸದ ಉದ್ಘಾಟನೆ. ಸುಬ್ಬಿಯೇ ಉದ್ಘಾಟಕಳಾಗಿದ್ದಳು. ಗಂಡ ಮದುವೆಯಲ್ಲಿ ಕೊಟ್ಟ 3 ಸರ ಹಾಕಿಕೊಂಡು, ರೇಷ್ಮೆ ಸೀರೆ ಉಟ್ಟುಕೊಂಡು, ತುರುಬು ಕಟ್ಟಿಕೊಂಡು ಸಂತೋಷದಿಂದಲೂ ಆತ್ಮವಿಶ್ವಾಸದಿಂದಲೂ ಬಂದ ಸುಬ್ಬಿ ಬಾಗಿಲೆ ಕಟ್ಟಿದ್ದ ರಿಬ್ಬನ್ ಕಟ್ಟ ಮಾಡಿದಾಗ ಆಮಂತ್ರಿತರಾಗಿ ಬಂದವರೆಲ್ಲ ಚಪ್ಪಾಳೆ ಸುಬ್ಬಿಯ ಕಿವಿಗೆ ಇಂಪಾಗಿ ಕೇಳುತ್ತಿತ್ತು. ಹೃದಯ ಹೂವಾಗಿತ್ತು.